ಅವರ ಕರೆದ್ರೇನ್ರಿ ಇವ? ಏ ದರಿದ್ರ ಮುಖದವನೇ, ನಿನಗೆ ಪ್ರತಿನಿತ್ಯವೂ ಹೇಳ್ಬೇಕೇನು? ಅವರ ನನ್ನಿಂದ ಏನ ತಪ್ಪಾತು ಅಂತ ಈ ಸ್ಥಿತಿ ಬಂದಿರುವ ಅದನ್ನಾದ್ರೂ ಹೇಳ್ರಿವ. ನಿನ್ನ ದರಿದ್ರತನ ನನಗೂ ಕೂಡ ಅಂಟಿಕೊಂಡಿದೆ. ನನ್ನ ಚಪ್ಪಲಿ ಇನ್ನು ಪಾಲಿಶ್ ಮಾಡಿಲ್ವೇನು? ಅರ್ಧ ಗಂಟೆ ಮುಂಚೆನೆ ಬಂದು ನನ್ನ ಚಪ್ಪಲಿ ಪಾಲಿಶ್ ಮಾಡಂತ ಹೇಳಿದ್ದೆ. ಆದ್ರೆ ಇಷ್ಟೊತ್ತಾದ್ರೂ ನನ್ನ ಚಪ್ಪಲಿಯನ್ನು ಪಾಲಿಶ್ ಮಾಡಿಲ್ಲ ನೀನು. ಅಂತದ್ರಲ್ಲಿ ನನಗೆ ಕಾಲೇಜ್ಗೆ ಹೋಗೋದಕ್ಕೆ ತುಂಬಾ ಟೈಮ್ ಆಗ್ತದೆ. ಪಾಲಿಶ್ ಮಾಡ್ಬೋ ನೀನು. ಹೇ ದೇವ, ಗಂಡು ಎರಡತ್ತಳು ಹೆಣ್ಣು ಗಾಡಿಗಳ ಚಪ್ಪಲಿ ಮಾಡಬೇಕಾ? ಮಾಡಕ ಬೇಕು. ಯಾಕಂದ್ರ ನಾನು ಹಣ ಇಲ್ಲದ ತಿರುಕ ಹಣಕ್ಕಾಗಿ ಎಂತ ಹೀನ ಕೆಲಸವಾದ್ರು ಮಾಡ್ತೀನಿ ದೇವ, ಮಾಡ್ತೀನಿ. ನಿನಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವೇನು? ನನಗೆ ತುಂಬಾ ಟೈಮ್ ಆಗಿದೆ, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಒದ್ದಾಡ್ತಾ ಇದ್ರೆ ನೀನು ಹಾಗೆ ನಿಂತು ಬಿಟ್ಟಿದ್ಯಲ್ಲ. ಬಾರೋ, ಬೇಗ ಬಂದು ನನ್ನ ಬೂಟನ್ನು ಪಾಲಿಶ್ ಮಾಡ್ಬೇಡ ನೀನು. ಅವರ ನೀವು ಬೇಕಾದಷ್ಟು ಹೊಡೀರಿ ಅವ್ವ, ನೀವು ಬೇಕಾದಷ್ಟು ಹೊಡೀರಿ. ನಮಗ ಸಿಟ್ಟದ ಬರಂಗಿಲ್ವೇವ? ಯಾಕಂದ್ರ ನಾವು ಬಡವ್ರು ಬೇವ, ಬಡವರು ಬಡತನದಾಗ ಹುಟ್ಟಿವಂದ ಬಳಕ ಇದನ್ನ ಅನುಭವಿಸಕ ಬೇಕವ, ಅನುಭವಿಸಕ ಬೇಕು. ಏ ದರಿದ್ರದವನೇ, ಆದಷ್ಟು ಬೇಗ ನನ್ನ ಬಟ್ಟೆಗಳನ್ನು ಸೆಳೆದು ಅವಳನ್ನು ನೋಡೋ ಇಡಿಯಟ್. ಆಗಲ್ರಿ. ಏನಮ್ಮ ಶಕುಂತಲ, ಇನ್ನು ಕಾಲೇಜ್ ಹೋಗಿಲ್ಲವನಮ್ಮ? ಹೊರತಿದ್ದೇನಪ್ಪ. ನೋಡು, ಹೋಗೋದಕ್ಕೆ ತುಂಬಾ ಲೇಟ್ ಆಗಿದೆ. ಅದಕ್ಕೋಸ್ಕರ ತಕ್ಕವನಾದಂತ ಕೆಲಸದವನ ಇಟ್ಟುಕೊಂಡಿದ್ಯಲ್ಲ, ಅದಕ್ಕೋಸ್ಕರ. ಏನು ಮಾಡಿದ ನಮ್ಮ ಇಲ್ಲಿ ಒಪ್ಪರ್ ನನ್ನ ಮಗ? ಅಪ್ಪ, ಇವನು ಶುದ್ಧ ಸೋಮಾರಿ. ನನ್ನ ಬೂಟ್ ಪಾಲಿಶ್ ಮಾಡಂತ ಹೇಳಿದ್ರೆ ಇಷ್ಟೊಂದು ಬೂಟ್ ಪಾಲಿಶ್ ಅನ್ನು ಮಾಡಿಲ್ಲ. ನೋಡು, ನನಗೆ ತುಂಬಾ ಲೇಟ್ ಆಗಿದೆ. ನಾನು ಕಾಲೇಜ್ಗೆ ಹೋಗೋದಕ್ಕೆ ನಾನಿನ್ನು ಬರ್ತೀನಿ ಡ್ಯಾಡಿ. ಆಯ್ತಮ್ಮ, ಹೋಯ್ ಬಾ. ಮಿಸ್ಟರ್ ಪ್ರವೀಣ್, ನೀವು ಗೆಸ್ಟ್ ಹೌಸ್ ನಲ್ಲಿ ಎಷ್ಟು ತೆಗೆದುಕೊಳ್ಳಿ, ಆಮೇಲೆ ನಿಮ್ಗೆ ಏನು ಕೆಲಸ ಅಂತ ಹೇಳ್ತೀನಿ. ಲೇ ಮನೆ ಹಾಳ, ಇವ್ರು ಹೋಗಿ ಗೆಸ್ಟ್ ಹೌಸ್ ಬಿಟ್ಟು ಬಾ. ಆಗಲ್ರಿ ಅಪ್ಪ, ಬಿಟ್ಟು ಬರ್ತೀನಿ ಸಾಹೇಬ್ರ. ನೋಡ್ರಿ, ಹೋಗಿ ನೋಡ್ರಿ ಅಪ್ಪ. ಬೇಗನೆ ಬರ್ಬೇಕು ಮತ್ತೆ ನೀನು, ಯಾಕಂದ್ರ ಇಲ್ಲಿ ನೀಗಿನ್ನೂ ಬೆಟ್ಟದಷ್ಟ ಕೆಲಸವಿದೆ. ನಾನು ಇಟ್ಟಿರ್ತೇನೆ, ಆದಷ್ಟು ಬೇಗ ಬರ್ತೀನ್ರಿಪ್ಪ. ಹೋಗು ಹೋಗು ತಿರುಗಿ ನನ್ನ ಮಗನೇ, ಹೋಗು. ನಿನಗೇನು ಗೊತ್ತಿಲ್ಲ ಈ ಭೀಮನ ಗೌಡನ ಕಾಲಸ್ಥಾನ. ನಿನಗಿಂದು ಚೆನ್ನಾಗಿ ಬುದ್ಧಿ ಕಲಿಸುತ್ತಾನೆ. ಸತ್ಯ, ಏ ಸತ್ಯ, ಊರಂತ ಜನರ ಕರೆದ್ರ ಇಲ್ಲ ಒದರಿದ್ರ? ಏಯ್, ಇಂದು ನಮ್ಮ ಮನೆಯವರು ಜಾತ್ರೆ ಇದೆ, ಅದಕ್ಕೆ ಹೋಗೋದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡಿರೋಣ. ಎಲ್ಲಾ ಸಿದ್ಧತೆ ಮಾಡೀನ್ರಿ ಅಪ್ಪ. ಅಂದಂಗ ಒಂದು ಕೆಲಸ ಆಗ್ಬೇಕು ನೋಡ್ರಿ. ಎಲ್ಲಿ ಅದು? ಏನಿಲ್ರಿ, ಧರ್ಮ ಅಂತ ಒಬ್ರು ಬಂದಾರ, ಅವ್ರು ಉಡುಪಿಯವ್ರ. ಸರಿ, ಅಲ್ಲೇ ಏನಾದ್ರು ಭಿಕ್ಷಾ ಕಳ್ಸ್ರಿ ಅವಂಗ. ಅಲ್ರಿ ದನರ, ಅವ್ರ ಹೆಸರು ಧರ್ಮ ಅಂತ. ಅವರು ಈ ಊರಿಗೆ ಬಂದಾರ. ಈ ಊರಾಗ ಒಂದ್ ಹೋಟೆಲ್ ಹಾಕ್ತಾರಂತ. ಅಂದಂಗ ಒಂದ್ ಮನಿ ಬಾಡಿ ಬೇಕಂತ ನೋಡ್ರಿ. ಎಲ್ಲಿದ್ದಾನೀಗ ಅವನು? ಏ ಧರ್ಮ, ಧರ್ಮ. ನಮಸ್ಕಾರ ರೀ ಮರವ್ರ. ಏನ್ರಿ, ನೀವು ಈ ಊರಲ್ಲಿ ಹೋಟೆಲ್ ಮಾಡ್ಬೇಕಂದ್ರ? ಹ್ಞೂನ್ರಿ ಮರವ್ರ. ಸರಿ, ನಮ್ಮದೇ ಒಂದು ಅಂಗಡಿ ಖಾಲಿ ಇದೆ, ಅಲ್ಲೇ ನೀವು ಶುರು ಮಾಡಿಕೊಳ್ಳಿ. ಆದ್ರೆ ಒಂದು ಕಂಡೀಷನ್, ತಿಂಗಳ 5,000 ರೂಪಾಯಿ ಬಾಡಿಗೆ, 50,000 ಅಡ್ವಾನ್ಸ್. ಮೇಲಾಗಿ ನಾವು ಬಂದಾಗ ಪುಕ್ಷೆಟ್ ನಾಷ್ಟ ಕೊಡಬೇಕು. ಆಯ್ತು, ಇದೆಲ್ಲ ನನ್ನ ಒಪ್ಪಿಗೆ ಇದೆ. ಅಲ್ಲ ಗೌಡ, ಮೊದಲು ಈ ಜಾಗ ಬೇಕಾಗಿತ್ತು ನನಗ. ಇನ್ನು ಮುಂದೆ ಈ ಧರ್ಮರಾಜನ ಆಟ ನೋಡುವಂತೆ. ಸತ್ಯ, ಹೋಲೆ ಅಂಗಡಿ ತೋರಿಸ್ಬಾ ಅವರಿಗೆ. ಹೋಗಿ. ಆಯ್ತ್ರಿ ಗೌಡ.
ಗೆಸ್ಟ್ ಹೌಸಿಗೆ ಬಿಟ್ಟು ಬಂದಿನ್ರಿಪ್ಪ. ಹಾ, ಆಯ್ತು. ನಾಳೆ ಜಾತ್ರೆಯಲ್ಲಿ ಅಡಿಗೆ ಮಡಿಕೆ ಕಟ್ಟಿಗೆಲ್ಲ ಅಂತ ಬೇಗನೆ ಕಟ್ಟಿಗೆ ಹೊಡಿ ಅದನ್ನ. ಧನ್ಯರ ಈಗಾಗಲೇ ಊಟದ ಹೊತ್ತಾಗೈತ್ರಿ. ನಾನೇನಾದ್ರೂ ಮನಿಗ್ ಹೋಗ್ಲಿಕ್ಕಂದ್ರ ನಮ್ಮಪ್ಪ ನಮ್ಮವ್ವ ನಮ್ ತಮ್ಮಾರು ಉಪವಾಸಕ್ಕಾರಿ ಯಪ್ಪ. ಅದಕ್ಕಿಂತ ಮೇಲಾಗಿ ನಮ್ ತಮ್ಮಂದು ಪರೀಕ್ಷೆ ಫೀ ಕಟ್ಟೋದೈತ್ರಿಪ್ಪ ಇವತ್ತ. ಅದಕ್ಕ ಈ ವಾರದ ಕೂಲಿ ಕೊಟ್ರಿ ಅಂದ್ರ ಆದಷ್ಟು ಬೇಗ ಹೋಗಿ ಕೊಟ್ಟು ಬಂದ್ ಎಲ್ಲಾ ಕೆಲಸ ಮಾಡ್ತೀನ್ರಿಪ್ಪ. ಸಾಧ್ಯವಿಲ್ಲ ಮಗನ. ಪೂರ ದುಡಿದ್ರೆ ಹಣ ಯಾವ ಕೊಡ್ತಾನೆ ನಿನಗೆ? ಬರೀ ಮಾತಿನಲ್ಲಿ ಕಾಲ ಕಳೆದು ಹಣ ಪಡೆದುಕೊಳ್ಬೇಕಂದ್ರೆ ಮೊದಲು ಕೆಲಸ, ಆಮೇಲೆ ಹಣ. ಇಪ್ಪ ಗೌಡ್ರ, ಹೊಟ್ಟೆ ಕೂಳಿಲ್ಲಾರ್ಕ ಕೆಲಸ ಮಾಡಾಕ ರಟ್ಟ ಶಕ್ತಿ ಇಲ್ವಯಪ್ಪ. ಅದಕ್ಕ ಈ ವಾರದ ಕೂಲಿ ಕೊಡುವಯಪ್ಪ. ಆದಷ್ಟು ಬೇಗ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ನಿನಗೆ ಶಕ್ತಿ ಇಲ್ಲದಿದ್ದರೆ ಹೊರಗೆ ಹೋಗ ಮಗನೇ. ಹಣ ಕೊಡಲು ಮನಸ್ಸಿಲ್ಲ. ಗೌಡ್ರ, ದಯಮಾಡಿ ಹಂಗನ್ಬಾರೋ ಇಪ್ಪ. ನನ್ನ ತಮ್ಮಂದು ಇದು ಪ್ರಮುಖವಾದ ಪರೀಕ್ಷೆ ಅಂತ. ಅದಕ್ಕ ಹೆಂಗಾರ ಮಾಡಿ ರೊಕ್ಕ ಕೊಡುವಪ್ಪ. ಬೇಕಾದ್ರ ನಿನ್ ಕಾಲಿಗೆ ಬೀಳೋದ್ರ ಗೊತ್ತಿರಪ್ಪ. ಕೊಡು. ಮಾದೇಶ, ನೀನ್ ಎಷ್ಟೇ ಕೊಳ್ಳಿ ಹಣ ಮಾತ್ರ ಕೊಡಲು ಸಾಧ್ಯವಿಲ್ಲ. ಮೊದಲು ಕೆಲಸ, ಆಮೇಲೆ ಹಣ. ನಾನು ಮನೆಗೆ ಬರುವಾಗ ಕಟ್ಟಿ ಹೊಡೆದಿಟ್ಟಿರ್ಬೇಕು ಮಗನೇ. ಹೇ ದೇವಾ ನಳಾನೀಶ, ಮಾನವೀಯ ದೃಷ್ಟಿಯಿಂದ ದುಡಿಯೋರ್ಗ ಇಂಥ ಸಂಕಷ್ಟನ ಕೊಡ್ತೀಯೋ ಯಪ್ಪ. ಇಂಥ ಸಂಕಷ್ಟನ ಕೊಡ್ತೀಯಲ್ಲ. ಹೊಟ್ಯಾಗ ಒಂದು ಕೂಳಿಲ್ಲ, ಆದ್ರೂ ಇಂಥ ಶ್ರೀಮಂತರಾಗಿ ದುಡಿಬೇಕು ನಮ್ಮಂತ ಬಡವರು. ನಮ್ಮಂತ ಬಡವರು ಬದುಕಬಾರ್ದಪ್ಪ, ಬದುಕಬಾರ್ದು. ಈ ಸಮಾಜದಾಗ ಬದುಕಬಾರ್ದು. ಬದುಕಬೇಕು. ಯಾಕಂದ್ರ ಕೊಪ್ಪಿ ನಿಂತಿರುವ ಶ್ರೀಮಂತಿಗರ ದಬ್ಬಾಳಿಕೆಯನ್ನು ಮಟ್ಟ ಹಾಕಾದ್ರು ನಾ ಬದುಕಾಕಬೇಕು. ಬದುಕ್ತೀನಿ, ಬದುಕ್ತೀನಿ. ಲೇ ಗೌಡ, ನಿನ್ನನ್ನು ಸೆರೆ ಬಡಿಯಲಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ತಮ್ಮಂದಿರ ನೋವು ಸಾಕತ್ತೀನಿ. ಅವರಿಗೆ ನೌಕರಿ ಬರ್ಲಿ, ಆಮ್ಯಾಲ ತೋರಿಸ್ತೀನಿ ಮಗನ ಈ ಬಡವರ ಬಹುನೇ ಏನೆಂಬುದಲ್ಲ. ನೋಡ್ಬಾರ್ದ್ರಿ ಅಪ್ಪ ನಿಮ್ಮ ಪಾಡು ಅಂತೇನಿ. ಅಲ್ರಿ, ನೀವು ಕಲತವರಾಗಿ ಜೀವಕ್ಕ ಬ್ಯಾಸರ ಇಲ್ಲದ ಕೆಲಸ ಮಾಡ್ತೀರಿ ಮಾತೇಶಾರ. ಏನ್ ಮಾಡೋದಪ್ಪಣ್ಣ, ನಾವು ಬಡೂರಪ್ಪ. ಬಡತನದಾಗ ಹುಟ್ಟಿ ಬಂದ ಬಳಕ ಇದನ್ನ ಅನುಭವಿಸ್ಬೇಕು ಅಪ್ಪ. ಇದನ್ನ ಅನುಭವಿಸಬೇಕು. ಅಲ್ರಿ, ನೀವು ಬಾಳ ದಂಡ ಕಾಣ್ತೀರಿ. ಸ್ವಲ್ಪ ಕೂಡಿ ನನಗೊಂದ್ ಸ್ವಲ್ಪ ಕಲಿತಾರೆ, ನಾನೇ ಹೊಡಿತೀನಿ. ಅನ್ಸತ್ತಪ್ಪಣ್ಣ, ಬೇಡ. ನೀನೇನಾದ್ರೂ ಈಗ ಕಟ್ಟಿಗೆ ಹೊಡೆದಿದ್ದು ಗೌಡ್ರಿಗೆ ಗೊತ್ತಾತು ಅಂದ್ರ ನನಗ ಈ ವಾರದ ಕೂಲಿ ಕೊಡಂಗಿಲ್ಲ. ಈ ವಾರದ ಕೂಲಿ ಕೊಡ್ಲಿಕ್ಕ ಹೊಟ್ಟಿಗೆ ಸಿಕ್ಕಿಲ್ಲ. ತಮ್ಮಗಳು ಪರೀಕ್ಷೆ ಫೀ ಕಟ್ಟಾಕ ರೊಕ್ಕನೇ ಇರಂಗಿಲ್ಲಪ್ಪ. ಬೇಡ, ನಾನು ಹೊಡಿತೀನಿ. ನಾನು ಹೊಡಿತೀನಿ. ನಾಳೆ ನಮ್ಮ ಊರ್ ಜಾತ್ರೆ ಐತ್ರಿ, ದೇವಸ್ಥಾನನು ಬಾಳ ಜೋರ್ ಐತ್ರಿ. ನೀವು ಬರ್ತೀರೇನ್ರಿ ಮಲ್ತೇಶ್ವರ? ಸತ್ಯಪ್ಪಣ್ಣ, ಬಸವಣ್ಣವರು ಒಂದು ವಚನ ಹೇಳ್ಯಾರ, ಗೊತ್ತೈತೀರಪ್ಪ ನಿನಗ? ಏನಪ್ಪ ಅದು? ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ನನ್ನ ಆತ್ಮವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ. ನನಗ ಅರ್ಥ ಆಗಿಲ್ರಿ ಅಪ್ಪ ಇದ. ಸತ್ಯಪ್ಪಣ್ಣ, ಇದರ ಅರ್ಥ ಇಷ್ಟ ಅಪ್ಪ. ಎಲ್ಲ ಇದ್ದವರು ಮಾಡ್ತಾರ ಶಿವಾಲಯ,
ನನ್ನಲ್ಲಿ ಎಲ್ಲೈತು ಯಪ್ಪ ಈ ತಿರುಗನ ತಾಕ ನೋಡು. ಈ ಕಾಲನ ಕಂಬ, ಈ ದೇಹನ ದೇಗುಲ, ಈ ಆತ್ಮನ ಹೊಣ್ಣಿನ ಕಳಸ ಅಂದಾಗ ನನಗೆ ಯಾಕೆ ಬೇಕಪ್ಪ ದೇವಾಲಯ ದೇವಾಲಯ. ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವ ನೋಡಿ ನನಗೂ ತುಂಬಾ ಹೆಮ್ಮೆ ಆಯ್ತು. ನಮ್ದೊಂದ್ ಸ್ವಲ್ಪ ಕೆಲಸ ಐತಪ್ಪ, ನಾ ಬರ್ತೇನೆ. ಆಗಲ್ ಸಿದ್ದಪ್ಪನ, ನೀನು ಹೋಗಿ ಬಾ. ಏಯ್, ಎಲ್ಲ ಕೆಲಸ ಮಾಡಿಸಿದೇನು? ಆಗೈತ್ರಿ ಅಪ್ಪರ, ಎಲ್ಲ ಆಗೈತ್ರಿ. ಏ ದರಿದ್ರ, ಎಲ್ಲ ಬಟ್ಟೆಗಳನ್ನು ರೆಡಿ ಮಾಡಿದ್ಯಾ ತಾನೆ? ಅವರ ಅಪ್ಪರು ಕಟ್ಟಿಗೆ ಹೊಡಿ ಅಂದ್ರಿವ, ಅದ ಇವತ್ತಿನ ಮಠ ಹತ್ವಿ. ಅದಕ್ಕ ನಿನ್ ಕೆಲಸ ಮಾಡೋದಾಗಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಬೇವಾ, ಕ್ಷಮಿಸ್ಬಿಡು. ಅಮ್ಮ ಶಕುಂತಲ, ಯಾವ ಸಿಟ್ಟು ಪ್ರಸಿದ್ಧ ಅಣ್ಣ ಇದ್ರ ಆಕೆ ಕೆಲಸ ಮೇ ನಾಯಿಗೆ, ಆಮೇಲೆ ಕೆಲಸ ಮಾಡ್ತಾನ ಅವನು. ಆಯ್ತು ಡ್ಯಾಡಿ. ತೆಗೆದುಕೋ ಒಂದು ವಾರದ ಕೂಲಿ ಅಣ್ಣ. ಆಗಲ್ರಿಪ್ಪ. ಕೊಡಮ್ಮ ಅವನಿಗೆ. ಹಾ ಶಕುಂತಲ, ನಡಿ ನಾವು ಊಟ ಮಾಡೋಣ. ಆಯ್ತು ಅಪ್ಪಾಜಿ. ಹೊಟ್ಟಿ ಬಹಳ ಹಸ್ತೈತಿ. ಇದನ್ನ ನಾವು ಉಂಡ್ರ ಅಲ್ಲಿ ಮುಪ್ಪಾಡ ಮುದುಕ ನಮ್ಮಪ್ಪ ನಮ್ಮವ್ವ ಉಪವಾಸಕ್ಕಾರ. ಬೇಡ, ನಾನು ಉಪವಾಸವಿದ್ರೆ ಚಿಂತಿಲ್ಲ. ನಮ್ಮಪ್ಪ ನಮ್ಮವ್ವ ನಮ್ ತಪ್ಪು ಬೇಕು ನಮಗ. ಇದನ್ನ ಅವ್ರಿಗೆ ಕೊಡ್ತೀನಿ. ಹೋಗ್ತೀನಿ, ಆದಷ್ಟು ಬೇಗ ಹೋಗ್ತೀನಿ. ಅಂತೂ ಇಂತೂ ನಾನು ಸೇರಿಕೊಂಡೆ ಭೀಮನ ಗೌಡನ ಮನೆಗೆ. ಇನ್ನು ತಡಮಾಡಲು ಪ್ರಾರಂಭಿಸಬೇಕು ಕಾರ್ಯಕ್ರಮವನ್ನು. ಪಾಪ ಮೋತೇಶನ ಪಾಡು ನೋಡಿದರೆ ಅಯ್ಯೋ ಅನ್ಸುತ್ತೆ. ಅವನೊಬ್ಬ ಕಲಿತವನಾದರೂ ಕೂಡ ಗೌಡನ ಕೈಗೊಂಬೆಯಾಗಿ ಬಿಟ್ಟಿದ್ದಾನೆ. ಹಲೋ ಸರ್, ಯಾಕೋ ಒಬ್ಬರೇ ಈ ಕಾಡಿನಲ್ಲಿ ನಿಂತು ಯೋಚನೆಯಲ್ಲಿ ಮಗ್ನರಾಗಿದ್ದೀರಾ ನೀವು? ಈ ಹಚ್ಚು ಹಸಿರು ತುಂಬಿದ ಈ ಭೂತ ಏನು ನೋಡಿದರೆ ಕಣ್ಣಿಗೆ ತಂಪೆನಿಸಿತು. ಅದಕ್ಕೆ ಮೈ ಮರೆತು ನಿಂತಿದ್ದೆ. ನೋಡಿ ಸರ್, ನೀವು ನಮ್ಮ ತಂದೆಯವರೊಡನೆ ಬಂದಾಗಲೇ ನಾನು ತಿಳಿದುಕೊಂಡೆ ಈ ನಿಮ್ಮ ರಸಿಕತೆಯನ್ನು. ಅಂತ ರಸಿಕತೆ ಮಾತೇನಿಲ್ಲ ಶಕುಂತಲ. ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ನನ್ನ ಜೀವನವೆಲ್ಲ ಹೀಗೆ ಯೋಸನವಾಗಿ ಹೋಗುತ್ತಲ್ಲ ಅಂತ ವಿಚಾರ ಮಾಡುತ್ತಿದ್ದೆ. ಸರ್, ಈ ಹಾಳಾದ ಜೀವನವೇ ಇಷ್ಟು. ಈ ಹಾಳಾದ ಜೀವನದಲ್ಲಿ ಎಂತ ಕಷ್ಟಗಳು ಚಿಂತೆಗಳು ಬಂದ್ರು ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರ್ದು. ಚಿಂತೆ ಮಾಡದೆ ಬರುವ ಕಷ್ಟಗಳನ್ನು ಚಿಂತಿಸದೆ ಹಾಯಾಗಿ ಕಾಲ ಕಳೆಯಬೇಕು. ಎಲ್ಲ ವ್ಯಸನವೆಲ್ಲ ಮಾಯವಾಗಿ ಹೋಗುತ್ತದೆ ಅಂತ. ಅದು ಹೇಗೆ ಸಾಧ್ಯ ಶಕುಂತಲ? ನೀವು ಸುಖದ ಸುಪ್ಪತ್ತಿನ ಸುಖಿಗಳು, ನಾವಾಗಲ್ಲ. ನಾನು ಸುಖಿ ಕೇವಲ ಹಣದಲ್ಲಿ ಮಾತ್ರ. ನನಗೂ ಕೂಡ ನಿಮ್ಮ ಹಾಗೆ ವ್ಯಸನಗಳು ಎಲ್ಲ ತಲೆಯಲ್ಲಿ ಸುತ್ತಾ ಇದೆ ಸರ್. ಆದರೂ ನೀವು ಸುಖದ ಸುಪ್ಪತ್ತಿನ ಸುಖಿಗಳು, ಬಟ್ ನಾವಾಗಲ್ಲ. ಇವಳನ್ನು ನೋಡಿದರೆ ನನ್ನ ತುಂಬಾ ಪರಿಚಯ ಇದ್ದವರ ತರ ಮಾತನಾಡುತ್ತಿದ್ದಾಳೆ. ಇರಲಿ,
ಇವಳಿಂದ ನನಗೇನು ನಷ್ಟವಿಲ್ಲ, ಮತ್ತಷ್ಟು ಲಾಭವಿದೆ. ಮಿಸ್ಟರ್ ಪ್ರವೀಣ್, ನೀವೇನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದ್ರೆ ನಾನೊಂದು ಮಾತನ್ನು ನಿಮ್ಗೆ ತಿಳಿಸಬಹುದಾ? ಅದು ಯಾವ ಮಾತು ಹೇಳಿಸಕತ್ತಲ್ಲ? ಸಾಧ್ಯವಾದರೆ ಖಂಡಿತ ನೆರೆಸಿಕೊಡ್ತೇನೆ. ಏನಿಲ್ಲ ಪ್ರವೀಣ್, ನಿಮ್ಮನ್ನು ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರ್ಬೇಕು, ನಿಮ್ಮ ಜೊತೆ ಮಾತನಾಡ್ತಾ ಇದ್ರೆ ಹಾಗೆ ಮಾತನಾಡ್ತಾನೇ ಇರ್ಬೇಕು ಅನಿಸುತ್ತಿದೆ ನನ್ನ ಮನಸ್ಸು. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಪ್ರವೀಣ್, ಐ ಲವ್ ಯು. ಈ ಪದ ಆನಂದದಿಂದ ಬಂದ ಪದವ ಅಂತ. ಶಕುಂತಲ, ಆತುಗಾರನಿಗೆ ಲತ್ತೆ ಪೆಟ್ಟ ಅಂದಾಗೆ ಗಾದೆ ಮಾತು ಕೇಳಿದೆಯಲ್ಲ? ಏನು ಪ್ರವೀಣ್, ನೀವು ನನ್ನನ್ನು ಪ್ರೀತಿಸುವುದಿಲ್ವಾ? ಶಕುಂತಲ, ಈ ಪ್ರೀತಿ ಪ್ರೇಮ ನಮ್ಮಂತ್ರಿಗಳು ಕನಸಿನ ಮಾತಿದ್ದಂತೆ ನನಸಾಗಲು ಸಾಧ್ಯವಿಲ್ಲ. ಅದೇ ನಿಮ್ಮ ಕನಸನ್ನು ನಾನು ನನಸು ಮಾಡುತ್ತೇನೆ ಪ್ರವೀಣ್. ನೋಡು ಶಕುಂತಲ, ನೀನೇನೋ ನನ್ನನ್ನು ಪ್ರೀತಿಸುವೆ, ಮುಂದೆ ನನ್ನೊಂದಿಗೆ ಬಾಳಲು ಸಾಧ್ಯವಿಲ್ಲ. ಏಕೆ ಅಂತ ಅದನ್ನು ಸ್ವಲ್ಪ ತಿಳಿಸಿ ಹೇಳುತ್ತೀರಾ ನೀವು? ಹೇಳುವುದು ಕೇಳುವುದು ಏನಿದೆ ಶಕುಂತಲ? ನಾನು ಏನು ಅರಿಯದಪ್ಪ ನೆಗೆದೋಗಿ ನಿಮ್ಮ ಹತ್ತಿರ ಕೆಲಸಕ್ಕೆ ಬಂದಿರುವರು. ನೀವು ನಿಮ್ಮ ತಂದೆ ಅಪಾರ ಶ್ರೀಮಂತರು. ನೀವು ನಮಗೂ ಭೂಮಿಗೆ ಆಕಾಶದಷ್ಟು ದೂರವಿದೆ. ಅಯ್ಯೋ, ಅದಕ್ಕೆ ಅಷ್ಟೊಂದು ಚಿಂತಿಸುತ್ತಿರುವೆ ಪ್ರವೀಣ್. ನಾನೇ ಅದೆಲ್ಲವನ್ನು ಸಹಕರಿಸಿಕೊಳ್ಳುತ್ತೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅದು ಹೇಗೆ ಅಂದ್ರಿ? ಒಂದು ವೇಳೆ ನಮ್ಮ ತಂದೆಯವರು ಈ ಮದುವೆಗೆ ಒಪ್ಪದೆ ಹೋದ್ರೆ ನಾನು ಇಷ್ಟಪಟ್ಟ ಗಂಡನನ್ನೇ ಮದುವೆ ಆಗೋದು ಆದ್ರಾಯ್ತು ಅಂತ. ಅಂದರೆ ಇವಳು ಕಂಡವರಿಗೆ ಸೆರಗಾಸುವ ಸ್ವಭಾವದಂತೆ ಕಾಣಿಸುತ್ತದೆ. ಎಷ್ಟೊಂದು ಹಗುರವಾಗಿ ಹೇಳುತ್ತಿದ್ದಾಳೆ. ಮತ್ತೊಬ್ಬನ ಮದುವೆಗೆ ನಿನ್ನ ಜೊತೆ ಪ್ರೇಮ ಸಲಭ ಮಾಡ್ತೇನೆ. ಇರಲಿ, ಇವಳನ್ನು ಬಿಟ್ಟು ಕೊಟ್ಟರೆ ನನ್ನ ಕೆಲಸ ಹಾಳಾಗುತ್ತದೆ. ಇವಳನ್ನು ನಾನು ಟೈಮ್ ಪಾಸ್ಗೋಸ್ಕರ ಆದರೂ ಲವ್ ಮಾಡಲೇಬೇಕು. ಈಗ್ಲಾದ್ರೂ ಏನಾಯ್ತು ನಿಮ್ಮ ನಿರ್ಧಾರ? ಶಕುಂತಲ, ನಂದೊಂದು ಕಂಡೀಷನ್ ಇದೆ. ಏನಿದು ನಿಮ್ಮ ಕಂಡೀಷನ್? ನಿನ್ನ ಪ್ರೀತಿ ಪ್ರೇಮದ ವಿಷಯ ನಿಮ್ಮ ತಂದೆ ಮದುವೆಗೆ ಒಪ್ಪಿಗೆ ಕೊಡುವವರೆಗೂ ನಿನ್ನ ಪ್ರೀತಿ ಬರೀ ಪ್ರೇಮವಾಗಿರಬೇಕು ಅಷ್ಟೇ. ಒಂದು ವೇಳೆ ನಮ್ಮ ತಂದೆಯವರು ಒಪ್ಪದಿದ್ರಿ? ಆ ವಿಷಯ ಏನಂಬುದು ಮುಂದೆ ಹೇಳ್ತೇನೆ ಸಿಗುತ್ತಲ್ಲ. ನಿಮ್ಮ ತಂದೆಯವರು ಹೇಗೆ ಶ್ರೀಮಂತರಾದರು? ಅದು ಹೇಗಂದ್ರಿ? ಅದು ಹೇಗಾದರು ನೋಡಿ ಪ್ರವೀಣ್, ಅದೆಲ್ಲ ವಿಷಯ ಈಗೇಕೆ? ನೋಡಿ, ಆ ವಿಷಯವನ್ನೆಲ್ಲ ಮುಂದೆ ವಿಚಾರಿಸೋಣ ನಾವು. ನನಗೂ ಬೇಕಾಗಿರೋದು ಅದೇ ವಿಷಯ ಸಿಗುತ್ತಲ್ಲ. ಏಕೆ ಪ್ರವೀಣ್? ನೋಡಿ, ಈ ಕೋಪದಲ್ಲಿ ಈ ವಿಷಯನೇ ಮುಖ್ಯನಾ ನಿಮ್ಗೆ? ಚೇಚೆ, ಹಾಗೇನಿಲ್ಲ ಶಕುಂತಲ. ಮತ್ತೇಕೆ? ನೋಡಿ, ಇದೇ ಸಂತೋಷ ಸಮಯದಲ್ಲಿ ಹಾಡಿ ಕುಡಿಯೋಣ, ಮೈ ಮರೆಸುತ್ತಾ ಬನ್ನಿ ರಾಜ. ನಿನಗೆ ಹೇಗೆ ತಿಳಿತು? ಹಾಗೆ ಮಾಡು.
ಎಂತಾದ್ರಿ ಮರ ಉಡುಪಿಲಿಂದ ಇಲ್ಲಿ ಬಂದು ಹೋಟೆಲ್ ಮಾಡಿದ್ರು ಇಲ್ಲಿ ಮುದ್ರಿ ಗಿರಾಕಿಗಳೇ ಅದಾವ್. 2 ದಿನ ಆತಂದ್ರೆ ಆ ಕಿರಾಣಿ ಅಂಗಡಿಯವನು ಸಾಮಾನ್ ಸತ್ಯ ಕೊಡೋಲ್ಲ. ಇವ್ ಇಲ್ಲಿ ಟಿಫಿನ್ ಮಾಡ್ತಾರೆ, ದುಡ್ಡು ಕೊಡೋ ಮಾರ ಅಂತಂದ್ರೆ ಎಲ್ಲ ಕೊಟ್ಟಿದ್ರಲ್ಲ ಮಗನೇ ಅಂತಾರ. ಎಂತ ಜನ ಉಂಟು ಮಾರ ಈ ಕಡೆ ಈಜಿ. ಬಂದ್ರೆ ಮಾಮೂಲ ಬುಲೆಟ್ ಗಾಡಿ ಕೊಡೆ ಕೊಡೆ ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಎಡಹೊಸ ಪುಲ್ಲ ಎಲ್ಲಿ ನೋಡಿದ ಧರ್ಮ ಲೇ ಧರ್ಮ ಯವ್ವ ನನ್ನ ಕರ್ಮ ಏನಾತ ಬಿಡಿಸಿ ಮಾರತ್ತೆ. ಆಮೇಲೆ ಒಬ್ಬವನ ಬಂದು ನಿಂತಿಲ್ಲ ಸ್ವಲ್ಪರ ಭಯ ಐತಿ ಆಮೇಲೆ ಯಾಕ್ರಿ ಅವ್ವ ಇಲ್ಲಿ ಏನ್ ಬರ್ತೈತೆ? ಯವ್ವ ಇನ್ನೊಂದ್ ಸ್ವಲ್ಪ ಇಲ್ಲ ನಿಂದ್ರು ದೇವ್ ಬಂದು ನೀನು ಚಿಂತ ಬಿಡ್ತಾವ. ಇಲ್ಲಿಂದ ಹೇಗಾದ್ರೂ ನನ್ನ ಕಾಪಾಡ ಚೆನ್ನಮ್ಮ. ನಿನಗೆ ಬೇಕಾದ್ರೆ ಒಂದು ಪ್ಲೇಟ್ ತುಗ್ಸತ್ತೆ ನಾಷ್ಟಾ ಕೊಡ್ತೀನಿ. ಬರೀ ಎದುರ್ಸಿದ್ಕ ಹಿಂಗ ಮಾಡಕತ್ತನ ಅಯ್ಯೋ ಯಾಕರ ಯಾಕಲ್ಲಿ ಅವನವನ ಈಗ ನೋಡಿದ್ರೆ ನಾಷ್ಟ ಕೊಡ್ತೀನಿ ಅನ್ನಕತ್ತನ. ಇನ್ನೊಂದ್ ಸ್ವಲ್ಪ ಏನಾರ ತಗೋಸಟ್ಟೆ ನನ್ನ ಬಲ್ಯಾಗ ಹಾಕೊಂಡೇನ್ರ ಏನೇನ ಕೊಡ್ತಾನ ಏನೇನಿಲ್ಲ ಸಿಕ್ಕಿದ ಚಾನ್ಸ್ ಎಲ್ಲ ಲಪ್ರಾಯಿಸ್ಕೊಂಡ್ ಬಿಡ್ಬೇಕು. ಅಲ್ಲ ಆ ಭೀಮನ ಗೌರವನ ಮನೆಯಲ್ಲಿ ಇವಳು ಎಂದಿನಿಂದ ಕೆಲಸ ಮಾಡ್ತಾ ಇರೋದು ಗೊತ್ತಿರ್ತದೆ. ಆ ಗೌರವನ ಮನೆಯಲ್ಲಿ ಕಾರ್ಯಕ್ರಮ ನಡೆಯುವುದು ಈಗೆಲ್ಲ ಗೊತ್ತಿರ್ತದೆ. ಇವಳಿಗೆ ಪ್ರೀತಿ ಪ್ರೇಮದಲ್ಲಿ ಬಲಿ ಹಾಕಿ ನನ್ನ ಹಣದಾಸೆ ತೋರಿಸಿದರೆ ಆ ವಿಷಯಗಳು ನನಗೆ ಸಲೀಸಾಗಿ ತಿಳಿಯಬಹುದು. ನಾನು ಹೋಲ್ ಧರ್ಮ ಇವತ್ತ್ಯಾಕೆ ಹೋಟೆಲ್ ಬಂದ್ ಮಾಡ್ಕೊಂಡ್ ಬಂದಿ? ಅಂತ ಜನ ಮಾರತ್ತೆ. ಹೋಟೆಲ್ ನಲ್ಲಿ ಸಾಮಾನು ಇದ್ದಿದ್ದಿಲ್ಲ, ಅದಕ್ಕೆ ಬಂದ್ ಮಾಡ್ಕೊಂಡು ಸಾಮಾನ್ ತರ್ಬೇಕಂತ ಈ ಕಡೆ ಬಂದ್ ನೋಡ ಮರಾಳೆ. ಪದೇ ಪದೇ ಮಾರಾಳೆ ಮಾರಾಳೆ ಇಂತ ಕರಿ ಬ್ಯಾಡ. ಮತ್ತೆ ಹಂಗ ಕರೀಬೇಕ ಮಾರಾಳೆ ನಿನ್ನ? ಪ್ರೀತಿಯಿಂದ ಚೆನ್ನಿ 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 ಅಂತ ಕರೆಯ. ಮತ್ತೆ ಪ್ರೀತಿಯಿಂದ ಚೆನ್ನಿ ಅಂತ ಕರಿಬೇಕ ನಿನ್ನನ್ನ? ನಾನು ನಾನು ಧರ್ಮ ಪ್ರೀತಿ ಮಾಡ್ತೀನ. ಹೌದುಂಟ, ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಮಾರಾಳೆ. ಹಂಗಾರೆ ನನಗೇನು ತಂದು ಕೊಡ್ತೀಯಾ? ನಿನಗೆ ಒಡವೆ ವಜ್ರ ತಂದು ಕೊಡುವೆ ಮಾರಾಳೆ. ಏ ಮತ್ತೆ ಮತ್ತೆ ಮಾರಾಳೆ ಮಾರಾಳೆ ಎಲ್ಲಿ ಹೋಯ್ತು? ನನಗೆ ರೂಢಿ ಆಗಿರ್ತದೆ ಮಾರಾಳೆ. ನಾವು ಹೀಗೆ ಮಾತನಾಡುವಂತ ಕಡೆ. ಹೋಗ್ಲಿ ಬಿಡು, ಮತ್ತೆ ನೀ ಹೆಂಗ್ ಕರೆದ್ರು ಚಂದ ಧರ್ಮ. ಸರಿ, ಹಂಗಾದ್ರೆ ನಿಂಗೆ ಮ್ಯಾಕ್ ಕಟ್ಲೆ ಅದನ್ನ ಎದಕ್ಕೋ? ಆಗೋದಿಲ್ಲ ಮಾಡಾಕ. ಏನ ಡ್ಯಾನ್ಸ್ ಡ್ಯಾನ್ಸ್ ನೀನ ರಫರ್ತ ತಿಳ್ಕೊಂತೇನು ಹುಚ್ಚು? ನಾನು ಚೆನ್ನಾಗದೆ ನಮ್ಗೆ ಏನೋ ಗೊತ್ತಾ? ಎದಕ್ಕನು? ಸರಿ, ಏನೋ ಹಂಗ- ತಿಳ್ಕೊಂಡಿದ್ದೆ. ಸರಿ, ಹಂಗಾದ್ರೆ ಮ್ಯಾಕ್ ಕಟ್ಲೆ ಆ ಲುಂಗಿನ. ಒಂದ್ ಕೆಲಸ ಮಾಡು, ಮ್ಯಾಲ ಕಟ್ಟಿದ್ರ ಗಾವ್ ಹೋಗಲ್ಲ, ಸುಮ್ ಬಿಚ್ಚ ಹೋಗಿ ಅವನು.
ಹಾ ಇಲ್ಲಿಂತ ಹಾ ಹಂಗಾದ್ರೆ ಶುರು ಮಾಡು ಈ ಪಟದಗಾರ ಹೆಂಗ್ ಬೇಕಂಗ ಜಗ್ಬಹುದು ಏನು 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 ಜಿಂಕ ಜಿಂಕಲೇ ಜಿಂಕ ಇನ್ನೊಂದು ಹೋಗಿದ್ರೆ ಹೋಗ್ಬಿಡಲ್ಲ ಹಂಗ ಸ್ವಲ್ಪ ಬೆಳಗಾಗುಮಟ್ಟ ಚಾರ್ಜರ್ ಇರುತ್ತೆ. ಏ ನಮ್ಮ ಗಮನ ಅಯ್ಯಯ್ಯೋ
ನಾ ಇವಳು ಏನ ಕೇಳ್ಬೇಕಂತ ಮಾಡಿದ್ನ ಎಲ್ಲ ಮರ್ತ ಹೋಗ್ತು. ಅಲ್ಲ ಇವ್ರು ಭೀಮನಗೌಡನ ಮನೆಯಾಗ ಅದಾಳ ಅಂತಂದ್ರ ಆ ಭೀಮನಗೌಡನ ಮನೆಯಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳು ಗೊತ್ತಿರ್ತದೆ. ಇವಾಗೇನಾದ್ರೂ ಅನಾದಾಸೆ ತೋರಿಸಿ ನನ್ನ ಪ್ರೀತಿಗೆ ಬೆಲೆ ಹಾಕೊಳ್ಳೇಬೇಕು. ಯಪ್ಪ ಈ ಕಾರಣಕ್ಕೆ ಏನೇನಾದ್ರು ಮೊದಲ ಇಲ್ಲಿಂದ ಪಾರಾಗಿ ಹೋಗ್ಬೇಕು.